ಎಲ್ಲರಿಗೂ ಶ್ರೀ ವೆಂಕಟೇಶ್ವರ ವಿಕ್ಟರಿ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ವರ್ಲ್ಡ್ ಮ್ಯಾಪ್ ಆಧಾರಿತವಾಗಿ ಒಂದು 3 ಅಥವಾ 2 ಖಂಡ ಮುಗಿತಾವ ಅಂದ್ರೆ ಅದನ್ನ ಸವಿವರಣವಾಗಿ ಮಾತಾಡ್ಕೋತ ಬಂದಿರ್ತೀವಿ. ಸ್ಟಾರ್ಟ್. ಫಸ್ಟ್ ವರ್ಲ್ಡ್ ಮ್ಯಾಪ್ ಅಂದ್ರೆ ಇದ್ರ ಬಗ್ಗೆ ಏನೇನು ಕಾನ್ಸೆಪ್ಟ್ಗಳದಾವ ಅನ್ನೋದ್ರ ಬಗ್ಗೆ. ಈ ದೇಶಗಳ ಹೆಸರು ಅವತರ ರಾಜಧಾನಿ ಇದ್ರೆ ಇದಕ್ಕ ಪೊಲಿಟಿಕಲ್ ಜಾಗ್ರಫಿ ಅಂತೇಳಿ ಕರಿತೇವೆ ನಾವು. ಅದರ ಬದಲಾಗಿ ಏನದಂದ್ರೆ ಬರೇ ನದಿ ಹಳ್ಳ ಈ ರೀತಿ ಏನದಂದ್ರೆ ಬೆಟ್ಟ ಗುಡ್ಡ ಇವು ಅಂತಂದ್ರೆ ಇದಕ್ಕೆ ಫಿಸಿಕಲ್ ಜಾಗ್ರಫಿ ಅಂತೇಳಿ ಕರಿತೇವೆ. ಮ್ಯಾಪ್ ಆಧಾರಿತವಾಗಿ ಕೇಳುವ ಪ್ರಶ್ನೋತ್ತರಗಳು ಈ ಹೆಚ್ಚಿಗೆ ಏನದ ಪೊಲಿಟಿಕಲ್ ಮತ್ತು ಏನದ ಫಿಸಿಕಲ್ ಜಾಗೃತಿಯೊಳಗ ಎರಡಕ್ಕೂ ಆಧಾರಿತವಾಗಿನೇ ಇರ್ತಾವ. ಯಾವ ದೇಶಕ್ಕೆ ಯಾವ್ದು ಗಡಿ, ಯಾವ ದೇಶದಲ್ಲಿ ಯಾವ್ದು ಬೆಟ್ಟ ಅದ, ಯಾವ ನದಿ ಹರಿತದ, ಯಾವ ಖಂಡದಲ್ಲಿ ಅದರ ವಿಶೇಷತೆಗಳದ, ಈ ರೀತಿ ಆಧಾರದ ಮ್ಯಾಗ. ಹಾಗಾಗಿ ಫಸ್ಟ್ ಇವುಗಳನ್ನ ವರ್ಗೀಕರಣ ಮಾಡಿಕೊಂಡು ಒಂದು ಬೇಸಿಕ್ ಕಾನ್ಸೆಪ್ಟ್ ಬರೋದಾದ್ರ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು ಅಂದ್ರೆ ಭೂಮಿ. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು ಅಂದ್ರೆ ಭೂಮಿ. ಇಲ್ಲಿ ತನಕ ಪತ್ತೆ ಹಚ್ಚಿದ್ದು ಇದು ಒಂದು ಕಾನ್ಸೆಪ್ಟ್. ಹಾಗಾದ್ರೆ ಜೀವಿಗಳನ್ನು ಹೊಂದಿರುವ ಗ್ರಹ ಭೂಮಿ, ಇದರ ಮ್ಯಾಗ ವಾಟರ್ ಸೈಕಲ್ನು ಅದ. ವಾಟರ್ ಸೈಕಲ್ ಅಂದ್ರೆ ಜಲಚಕ್ರವನ್ನು ಹೊಂದಿರುವ ಗ್ರಹ. ಜಲಚಕ್ರ ಹೊಂದಿರುವ ಗ್ರಹ ಯಾವುದು ಅಂದ್ರೆ ಭೂಮಿ. ಆಯ್ತು. ಭೂಮಿ ಸೂರ್ಯನದಿಂದ ಎಷ್ಟನೇ ದೂರದಲ್ಲಿ ಇದೆ ಅಂದ್ರ ಸೂರ್ಯನಿಂದ 3ನೇ ಸ್ಥಾನದ ದೂರದಲ್ಲಿ ಇದೆ. ಹಾಗಾದರೆ ಗಾತ್ರದಲ್ಲಿ ಭೂಮಿ 5ನೇ ದೊಡ್ಡದು ಅದ. ಸೂರ್ಯನಿಂದ ಭೂಮಿ 3ನೇ ಸ್ಥಾನದಲ್ಲಿ ಇದೆ, ಗಾತ್ರದಲ್ಲಿ ಭೂಮಿ 5ನೇ. ನಾವು ಅಧ್ಯಯನ ಮಾಡುವಾಗ ಭೂಮಿಯ ಆಕಾರ ಯಾವುದು ಅಂದ್ರೆ ಜಿಯಾಯ್ಡ್ ಆಕಾರ. ಅಂದ್ರೆ ಇದರ ಅರ್ಥ ಏನಂದ್ರೆ ಭೂಮ್ಯಾಕಾರ. ಇದನ್ನು ಹೇಳಬೇಕು ನಾವು. ಭೂಮ್ಯಾಕಾರ ಅಂದ್ರೆ ಒಂದೇ, ಜಿಯಾಯ್ಡ್ ಆಕಾರ ಎಂದರೂ ಒಂದೇ. ಇದು ಭೂಮಿಯ ಆಕಾರವನ್ನು ವಿವರಿಸುತ್ತದೆ. ಈ ಕಾನ್ಸೆಪ್ಟ್ ಫಸ್ಟ್ ಸ್ಪಷ್ಟತೆ ಇರಲಿ. ಇನ್ನ ಇದು ಆದ ಬಳಿಕ ಭೂಮಿಯನ್ನ ನಾವು ಅಧ್ಯಯನ ಮಾಡುವಾಗ ಭೂಪ್ರದೇಶವನ್ನ 7 ಖಂಡಗಳನ್ನಾಗಿ ವರ್ಗೀಕರಿಸಿ. ಭೂಪ್ರದೇಶದೊಳಗ ಎಷ್ಟು ಖಂಡಗಳದವ್ರಿ? 7 ಖಂಡಗಳು. ಇನ್ನ ಜಲಭಾಗ ಎನ್ನುವುದನ್ನ ಎಷ್ಟು ಭಾಗ ಮಾಡಿದೀವಿ ಅಂದ್ರ 4 ಸಾಗರಗಳಾಗಿ ವರ್ಗೀಕರಿಸಲಾಗಿದೆ. 7 ಖಂಡ, 4 ಸಾಗರಗಳನ್ನು ವರ್ಗೀಕರಣ ಮಾಡಲಾಗಿದೆ. ಇಲ್ಲಿ ತನಕ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಸ್ವಲ್ಪ ಈಗ ಅಬ್ಸರ್ವೇಷನ್ ಮಾಡಿ. ಆ 7 ಖಂಡಗಳು ಅನುಕ್ರಮವಾಗಿ ಒಂದನೇದ್ದು ಇಲ್ಲೇ ಅದ ನೋಡಿ. ಫಸ್ಟ್ ಏಷ್ಯಾ ಖಂಡ ಅತಿ ವಿಸ್ತಾರವಾದ ಖಂಡ. 2ನೇದ್ದು ಆಫ್ರಿಕಾ ಖಂಡ. 3ನೇದ್ದು ಉತ್ತರ ಅಮೇರಿಕಾ ಖಂಡ. 4ನೇದ್ದು ದಕ್ಷಿಣ ಅಮೇರಿಕಾ ಖಂಡ. 5ನೇದ್ದು ಅಂಟಾರ್ಕಟಿಕ್ ಖಂಡ, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ. ಇದು ನಾವು ಹೇಳಬೇಕಾಗಿತ್ತು. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಕಟಿಕ, ಆಫ್ರಿಕಾ ಮತ್ತು ಅಂಟಾರ್ಕಟಿಕ, ಯುರೋಪ ಮತ್ತು ಆಸ್ಟ್ರೇಲಿಯಾ.
ಇಲ್ಲಿ ನಾವು ಏನಂದ್ರೆ ಏಷ್ಯನ್ ಕ್ರೀಡಾಕೂಟಗಳಿಗೆ ಈ ರೀತಿಯಾದಂತಹ 5 ಉಂಗುರದ ರಚನೆಗಳು ಇವೆ. ಹಿಂಗ 5 ಉಂಗುರದ ರಚನೆಗಳದ. ಈ ಎರಡೂ ಅಮೇರಿಕಾ ಖಂಡಗಳನ್ನು ಕೂಡಿ ಒಂದೇ ತೋಡಿದೆವು, ರೆಡ್ ಕಲರ್. ಅಂಟಾರ್ಕಟಿಕ್ ಖಂಡದಲ್ಲಿ ಜನವಸತಿ ಇಲ್ಲ, ಅದರ ಪ್ರತಿನಿಧಿತ್ವ ಇಲ್ಲ. ಅಂದ್ರ ಟೋಟಲ್ 7 ಖಂಡದಾಗ ಅಂಟಾರ್ಕಟಿಕ್ ಖಂಡದಲ್ಲಿ ಜನವಸತಿ ಇಲ್ಲ, ಕನ್ಸಿಡರ್ ಮಾಡಲ್ಲ. ಅಮೇರಿಕಾ ಎನ್ನುವುದು ನಾರ್ತ್ ಸೌತ್ ಅನ್ನೋದಿಲ್ಲ, ರೆಡ್ ಕಲರ್ ಒಂದೇ ಅಮೇರಿಕಾ ಕಾಂಟಿನೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಎದ್ರಾಗ ಒಲಿಂಪಿಕ್ಸ್ ಗೇಮ್ಸ್ ಅದ. ಒಲಿಂಪಿಕ್ಸ್ ಕ್ರೀಡೆಯಲ್ಲಿ 5 ವೃತ್ತಗಳು ಏನನ್ನು ಸೂಚಿಸುತ್ತವೆ ಅಂದ್ರೆ 5 ಖಂಡಗಳನ್ನು ಪ್ರತಿನಿಧಿಸುತ್ತವೆ. ಹೌದ್ರೆ? 5 rings ಆರ್ ರಿಪ್ರೆಸೆಂಟೇಟಿವ್ಸ್ ಅಂದ್ರೆ ಆ 5 ವೃತ್ತಗಳು ಏನನ್ನು ಸೂಚಿಸುತ್ತವೆ ಅಂದ್ರೆ 5 ಕಾಂಟಿನೆಂಟ್ಗಳನ್ನ ಪ್ರತಿನಿಧಿಸುತ್ತವೆ. ಈ ಕಾನ್ಸೆಪ್ಟ್ ಇರಬೇಕು. ಇನ್ನ 4 ಜಲಭಾಗಗಳು ಯಾವ್ಯಾವ ಅದಾವ? ಸಾಗರಗಳು ಅಂದ್ರ ಒಂದನೇದ್ದು ಇವೆರಡೂ ಕೂಡಿನೇ ಒಂದೇ ಪೆಸಿಫಿಕ್ ಸಾಗರ. ನಂಬರ್ 2ನೇದ್ದು ಯಾವ್ದದ ಅಂದ್ರೆ ಅಟ್ಲಾಂಟಿಕ್ ಸಾಗರ. ನಂಬರ್ 3ನೇದ್ದು ಯಾವ್ದದ ಅಂದ್ರೆ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರವನ್ನ ಪ್ರಾಚೀನ ಕಾಲದಲ್ಲಿ ರತ್ನಾಕರ ಎಂದು ಕರೆಯುತ್ತಿದ್ದರು. ಸಾಗರ ಪ್ರಕೆಲ್ಲ ರತ್ನಾಕರ. ಲಾಸ್ಟ್ನೇದು ಯಾವ್ದದ ಅಂತ ಕೇಳಿದ್ರು ಅಂದ್ರ ಇದಕ್ಕ ಆರ್ಕಿಟಿಕ್ ಸಾಗರ ಅಂತ ಹೇಳಿ. ಆರ್ಕಿಟಿಕ್ ಸಾಗರ. ಇಷ್ಟು ಈ ಕಾನ್ಸೆಪ್ಟ್ಗಳು ನಮಗ ಗೊತ್ತಿರಬೇಕು. ನೆಕ್ಸ್ಟ್, ಇದು ಆದ ಬಳಿಕ ನೇರವಾಗಿ ನಾವು ಏಷ್ಯಾ ಖಂಡವನ್ನ ಪ್ರತಿನಿಧಿಸೋದು. ಏನೇನದ ಇದರ ಬಗ್ಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಕೇಳಿರ್ತೀನಿ ನಾನು. 7 ಖಂಡಗಳಲ್ಲಿ ದೊಡ್ಡದಾದ ಖಂಡನೇ ಏಷ್ಯಾ ಖಂಡದ. ಈ ಏಷ್ಯಾ ಖಂಡದ ಪ್ರದೇಶವನ್ನ ಶೇಕಡಾ ಭಾಗದಲ್ಲಿ ಎಷ್ಟದ? ಇದು ಏಷ್ಯಾ ಪೊಲಿಟಿಕಲ್ ಮ್ಯಾಪ್ ಅದ. ಇದು ಪ್ರಪಂಚದ ಒಟ್ಟು ಭೂ ಪ್ರದೇಶದಲ್ಲಿ ಏಷ್ಯಾ ಖಂಡದ ಶೇಕಡಾ ಪ್ರಮಾಣ ಎಷ್ಟು ಇದೆ? 29.5% ಅದ. ಏಷ್ಯಾ ಖಂಡದಲ್ಲಿ ಏನಂದ್ರೆ ಇದು ಕಾನ್ಸೆಪ್ಟ. ದೊಡ್ಡದಾದ ಖಂಡ ಅಂದ್ರು ಇದೇ ಹೇಳ್ಬೇಕು. ಇನ್ನ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಇದೇ ಹೇಳ್ಬೇಕು. ಹೆಚ್ಚು ಜನಸಂಖ್ಯೆ ಹೊಂದಿದ ಖಂಡ ಇದು ಆದ ಬಳಿಕ ಏಷ್ಯಾ ಖಂಡದಲ್ಲಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಹೇಳಬೇಕು. ಎವರೆಸ್ಟ್. ಪ್ರಮುಖವಾದ ಪರ್ವತ ಶ್ರೇಣಿ ಹಿಮಾಲಯ. ಹಿಮಾಲಯ. ಹಾಗಾದರೆ ಉದ್ದವಾದ ನದಿ ಪಟ್ನೆ ಆನ್ಸರ್ ಮಾಡಬೇಕು. ಉದ್ದವಾದ ನದಿ ಯಾವುದು? ಏಷ್ಯಾ ಖಂಡದಲ್ಲಿ ಮಾತ್ರ. ನೆಕ್ಸ್ಟ್, ದೊಡ್ಡ ದೇಶ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆ ಎರಡೂ ಹೇಳಲ್ಲ. ದೊಡ್ಡ ದೇಶ ಈ ಸದ್ಯಕ್ಕೆ ಚೀನಾ ನಮ್ಮ ಏಷ್ಯಾದೊಳಗ. ಚಿಕ್ಕ ದೇಶ ಮಾಲ್ಡೀವ್ಸ್ ದ್ವೀಪ. ಮಾಲ್ಡೀವ್ಸ್ ದ್ವೀಪ. ಎಷ್ಟು ಇದರದು ಕಾನ್ಸೆಪ್ಟ್ ಆಯ್ತು. ಏಷ್ಯಾ ಖಂಡದಲ್ಲಿ ಹರಿಯುತ್ತಿರುವ ಉದ್ದವಾದ ನದಿಯ ಹೆಸರು ಏನು? ಪಟ್ನೆ ಹೇಳು. ನೆಕ್ಸ್ಟ್, ಇದು ಆದ ಬಳಿಕ ಈಗ ನಾವು ಒಂದೊಂದರ ಬಗ್ಗೆ ಮಾತಾಡೋಣ. ಚೀನಾ ದೇಶ. ಚೀನಾ ದೇಶದ ರಾಜಧಾನಿ ಯಾವುದು ಅಂದ್ರೆ ಶಾಂಘೈ. ಚೀನಾ ದೇಶದ ರಾಜಧಾನಿ ಯಾವದರಿ? ಶಾಂಘೈ. ಇದು ಹೇಳ.
ಹಾಗಾದರೆ ಚೀನಾದ ಪ್ರಾಮುಖ್ಯತೆ ಅಥವಾ ಅದರ ಬಗ್ಗೆ ಏನೇನು ನಮಗೆ ಒಂದಿಷ್ಟು ಮಾಹಿತಿ ಇರಬೇಕು. ರೇಷ್ಮೆ ಇಲ್ಲೇ ಏನಂದ್ರೆ ಸ್ಟಾರ್ಟ್ ಆಗ್ಯದ. ಇದರ ಹಳೆ ಹೆಸರು ಚೀನಾಂಬರ ಎಂದಾಗಿತ್ತು. ಪೇಪರ್ನು ಇವರೇ ಕಂಡಿಡಿದಾರ. HSTR ಕ್ವಶನ್ ಕೇಳಿದ್ದು ಪೇಪರ್. ಚೀನಾದ ವಿಶೇಷತೆ ಏನದ, ಇವ್ರ ಬಗ್ಗೆ ನಮಗೆ ಏನೇನು ಮಾಹಿತಿ ಇರಬೇಕು ಅನ್ನೋದು. ಫಸ್ಟ್ 1911ರಲ್ಲಿ ಚೀನಾ ಮಹಾಕ್ರಾಂತಿ ನಡೆದ. ಚೀನಾ ಕ್ರಾಂತಿ 1911ರಲ್ಲಿ ನಡೆಯಿತು. ಭಾರತ ಚೀನಾದ ನಡಬರ್ಕ 1954ಕ್ಕ ಮಾತುಕತೆ ನಡೆದು ಒಪ್ಪಂದ ಆಯಿತು. ಅದಕ್ಕ ಪಂಚಶೀಲ ಒಪ್ಪಂದ. ಪಂಚಶೀಲ ಒಪ್ಪಂದಗಳು ಯಾರ್ಯಾರು ನಡಬರ್ಕಾದು ಅಂದ್ರೆ ಜೆ ನೆಹರು ಮತ್ತು ಚೌ ಎನ್ ಲಾಯ್ ನಡಬರ್ಕಾಯ್ತು. ಚೌ ಎನ್ ಲಾಯ್ ಇವರಿಬ್ಬರು ನಡಬರ್ಕ. ನೆಕ್ಸ್ಟ್ 1962ಕ್ಕ ಭಾರತ ಚೀನಾ ಯುದ್ಧ ನಡೆಯಿತು. ಭಾರತ ಚೀನಾ ಯುದ್ಧ ನಡೆಯಿತು 1962. ಇನ್ನ ಭಾರತ ಚೀನಾದ ನಡಬರ್ಕ ಇರುವ ಗಡಿ ರೇಖೆ ಯಾವುದಂದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ ಇದೆ. ನೆಕ್ಸ್ಟ್ ಭಾರತ ಚೀನಾದ ನಡಬರ್ಕ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ರೇಖೆ ಇದೆ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಪಾರ್ಲಿಮೆಂಟ್ ಸಂಸತ್ತು ಚೀನಾ ಹೊಂದಿದೆ. ಚೀನಾದಲ್ಲಿ ಏಕಪಕ್ಷ ಪದ್ಧತಿ ಇದೆ. ಹಾಗೆಂದರೆ ಕಮ್ಯುನಿಸ್ಟ್ ಪಾರ್ಟಿ ಅದರಿದೆ. ಏಕಪಕ್ಷ ಪದ್ಧತಿ, ಅಮೆರಿಕ ದ್ವಿಪಕ್ಷ ಪದ್ಧತಿ. ಹಾಗಾದ್ರೆ ಭಾರತದಲ್ಲಿ ಬಹುಪಕ್ಷದ ಪದ್ಧತಿ ಜಾರಿಯೊಳಗ ಅದ. ಚೀನಾದೊಳಗ ಏಕಪಕ್ಷ ಪದ್ಧತಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಜಾರಿಯೊಳಗ ಇರ್ತದ. ಇದು ಆ ದೇಶದ ಮಾಹಿತಿ ಕೊಡಕತ್ತಿತ್ತು. ಇನ್ನ ಉತ್ತರ ಕೊರಿಯಾದ ಒಂದದ, ದಕ್ಷಿಣ ಕೊರಿಯಾ ಅಂತ ಹೇಳಿ ಒಂದದ. ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ ಅದ. ಉತ್ತರ ಕೊರಿಯಾದ ರಾಜಧಾನಿ ಪೋಯಾಂಗ್ ಯಂಗ್ ಅದ. ಇವ್ರು ಇಬ್ರು ಎಂದ ಡಿವೈಡ್ ಆಗ್ಯಾರ ಅನ್ನಕ್ಕಿಂತ ಯಾವುದು ಡಿವೈಡ್ ಮಾಡ್ತದ ಅನ್ನೋದು ಗೊತ್ತಿರಬೇಕು. 38 ಸಮಾಂತರ ಗಡಿ ರೇಖೆ. 38ರ ಸಮಾಂತರ ಗಡಿ ರೇಖೆ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಡಿವೈಡ್ ಮಾಡ್ತಾವ್ರಿ. ಸಮಾಂತರ ಗಡಿ ರೇಖೆ. ಇನ್ನ ಜಪಾನ್ ದೇಶ ರಾಜಧಾನಿ ಟೋಕಿಯೋ. ಹಾಗಾದರೆ ರಾಜಧಾನಿ ಟೋಕಿಯೋ ಯಾವ ದ್ವೀಪದಲ್ಲಿ ಬರುತ್ತದೆ ಇದು ಹೇಳಬೇಕು. ಯಾವ ದ್ವೀಪದಲ್ಲಿ ಟೋಕಿಯೋ ಬರುತ್ತದೆ ಇದು. ಜಪಾನ್ ದೇಶದಲ್ಲಿ ಬ್ಲ್ಯಾಕ್ ಫುಟ್ ಕಾಯಿಲೆ ಬರ್ತದೆ. ಕಪ್ಪು ಕಾಲು ಕಾಯಿಲೆ ಅಂತ ಹೇಳಿ ಬರ್ತದೆ. ಮಿನಮಾಟ ಕಾಯಿಲೆ ಬರ್ತದೆ. ಇದಕ್ಕೆ ಪಾದರಸ ಕಾರಣವಾಗಿದೆ. ಹಾಗಾದ್ರೆ ಬ್ಲ್ಯಾಕ್ ಫುಟ್ ರೋಗಕ್ಕೆ ಕಾರಣವಾದಂತಹ ಔಷಧ ಯಾವ? ಇದಕ್ಕ ಲ್ಯಾಂಡ್ ಆಫ್ ಸನ್ ರೈಸಿಂಗ್ ಅಂತ ಕರೀತಾರ. ಲ್ಯಾಂಡ್ ಆಫ್ ಸನ್ ರೈಸಿಂಗ್ ಅಂದ್ರೆ ಸೂರ್ಯ ಉದಯಿಸುವ ನಾಡು. ಯಾಕೆ ಹಂಗೆ ಕರೀತಾರಂದ್ರೆ ಇದು ಅತ್ಯಂತ ಪೂರ್ವಕ್ಕೆ ಇರುವ ದೇಶವಾಗಿದೆ. ಅತ್ಯಂತ ಈಸ್ಟರ್ನ್ ಮೋಸ್ಟ್ ಕಂಟ್ರಿ ಇದು. ಅತ್ಯಂತ ಪೂರ್ವಕ್ಕೆ ಇರುವ ದೇಶ ಜಪಾನ್ ಆಗಿದೆ. ಇದು ಹೇಳ್ಬೇಕ್ರಿ ನಾವು. ಹಾಗಾಗಿ ಜಪಾನ್ ದೇಶ ಯಾಕಂದ್ರೆ 180 ಡಿಗ್ರಿ ರೇಖಾಂಶದಲ್ಲಿ ಪೂರ್ವಕ್ಕೆ ಅದ. ಮೊದಲಿಗೆ ಸೂರ್ಯೋದಯ ಇಲ್ಲಿದಿಂದನೇ ಆತು. ಜಪಾನ್ ದೇಶದ ನಾಣ್ಯ, ಜಪಾನದ ನಾಣ್ಯ ಯಾವುದು? ಇವ್ರದ್ದು ನೋಡ್ರಿ. ಯಾವುನ ಇದು ಎನ್, ಇದು ಏನ, ಇದು ಓನ ಕೊರಿಯಾ, ಇದು ಯಾವ. ಇನ್ನ ಸಂಸತ್ತಿನ ಹೆಸರು ಡಯಟ್. ಇಕೆಬನ ಎನ್ನುವ ಒಂದು ಹೂ ಕಟ್ಟುವ ಕಲೆ ಅದ. ಇಕೆಬನ ಬೊನ್ಸಾಯಿ ಅಂತ ಹೇಳಿ ಅದ. ಇಲ್ಲಿ ಅಂಗೋರಾ ಉಣ್ಣೆಗಳು ಬಹಳ ಫೇಮಸ್. ಮೊಲದಿಂದ ಪಡಿತಾರ.
ಅಂಗೋರಾ ಊಲ್ ಅಂದ್ರ ಮೊಲದಿಂದ. ಇವೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಿರುತ್ತೆ. ಆಯ್ತ್ರೆ. ನೆಕ್ಸ್ಟ್ ವರ್ಡ್. ಇಲ್ಲಿ ತನಕ ಕ್ಲಿಯರ್ ಆಯ್ತು ಅನ್ಕೋತೀನಿ. ಆಯ್ತ್ರೆ. ನೆಕ್ಸ್ಟ್ ವರ್ಡ್. ಇದು ಆದ ಬಳಿಕ ಇವನ್ನ ಬರ್ಕೊಳ್ಳೇಬೇಕ್ರಿ. ಇವ್ರ ಬಗ್ಗೆ ಕಾನ್ಸೆಪ್ಟ್ಗಳದಾವ. ಇಲ್ಲ ಅದ ನೋಡಿ. ಫಿಲಿಪೈನ್ಸ್ ದೇಶ ತಿಳ್ಬಾರ್ದ. ಫಿಲಿಪೈನ್ಸ್ ದೇಶದ ರಾಜಧಾನಿ ಮನಿಲಾ. ನಾಣ್ಯ ಪೀಸೋ. ಫಿಲಿಪೈನ್ಸ್ ದೇಶ ಪ್ರತಿ ವರ್ಷ ಒಂದು ಪ್ರಶಸ್ತಿಯನ್ನು ಕೊಡ್ತದ. ಮ್ಯಾಗಸಸ್ಸೆ ಪ್ರಶಸ್ತಿ ಇದೇ ದೇಶ ಕೊಡ್ತದ್ರಿ. ಮ್ಯಾಗಸಸ್ಸೆ ಪ್ರಶಸ್ತಿ ನೀಡುವ ದೇಶ ಯಾವುದು ಅಂದ್ರೆ ಫಿಲಿಪೈನ್ಸ್. ಎರಡನೆಯದ್ದು, ಫಿಲಿಪೈನ್ಸ್ ದೇಶದಲ್ಲಿ ಭತ್ತದ ಸಂಶೋಧನಾ ಕೇಂದ್ರವಿದೆ. ಏನ್ ಗೊತ್ತದ್ರಿ? ಭತ್ತದ ಸಂಶೋಧನಾ ಕೇಂದ್ರ. ರೈಸ್ ರಿಸರ್ಚ್ ಸೆಂಟರ್ ಫಿಲಿಪೈನ್ಸ್ ದಲ್ಲಿನೇ ಅದ. ಅದು ಕರೆಕ್ಟ್ ಆಗಿ ಗೊತ್ತಿರಲಿ. ಅದು ಆದ ಬಳಿಕ ನೆಕ್ಸ್ಟ್ ಬರೋದಿ ತೈವಾನ್ ದೇಶದ. ತೈವಾನದ ರಾಜಧಾನಿ ತೈಪೈ. ಏನ್ರಿ? ತೈಪೈ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಲಾವೋಸ್ ಅಂತೇಳಿ ಒಂದು ದೇಶ ಅದ. ಅದಕ್ಕೆ ಎಲ್ಲಿನೂ ಸಮುದ್ರನೇ ಟಚ್ ಆಗಿಲ್ಲ ಒಟ್ಟ. ಹಾಗಾದ್ರೆ ಲಾವೋಸ ಇದು ಭೂ ಆವೃತ ದೇಶವಾಗಿದೆ. ಇದು ಪ್ರೀವಿಯಸ್ IAS ಕ್ವಶನ್. ಭೂ ಆವೃತ ಕಂಟ್ರಿ ಲಾವೋಸ್. ಲಾವೋಸದ ರಾಜಧಾನಿ ವೆಂಟೈನಿ. ಬ್ಯಾಂಕಾಕ್. ಇದು ಥೈಲ್ಯಾಂಡದ ರಾಜಧಾನಿ. ಥೈಲ್ಯಾಂಡಕ್ಕೆ ಏನನ್ಬೇಕು ಅಂದ್ರೆ ಬಿಳಿ ಆನೆಗಳ ನಾಡು. ಲ್ಯಾಂಡ್ ಆಫ್ ವೈಟ್ ಎಲಿಫೆಂಟ್ಸ್. ಹಾಗಾದರೆ ಇನ್ನೊಂದು ಹಳೆಯ ಹೆಸರು ಸಿಯಾಮ. PSI ಕೇಳಿದ್ರು. ಥೈಲ್ಯಾಂಡಿನ ಹಳೆಯ ಹೆಸರು ಏನು ಅಂದ್ರೆ ಸಿಯಾಮ. ಬ್ಯಾಂಕಾಕ್ದಲ್ಲಿನೇ ಅತಿ ಹೆಚ್ಚು ಬಾರಿ ಏಷ್ಯನ್ ಕ್ರೀಡಾಕೂಟಗಳು ನಡೆದವ್ರಿ. ಅತಿ ಹೆಚ್ಚು ಬಾರಿ ಏಷ್ಯನ್ ಕ್ರೀಡಾಕೂಟಗಳ ಆತಿಥ್ಯ ವಹಿಸಿದ ನಗರ ಬ್ಯಾಂಕಾಕ್ 4 ಟೈಮ್ಸ್. ಮೊದಲ ಏಷ್ಯನ್ ಕ್ರೀಡಾಕೂಟಗಳು 1951. ನವದೆಹಲಿ ಉದ್ಘಾಟಕರು ಜೆ ನೆಹರು. ಏಷ್ಯನ್ ಕ್ರೀಡಾಕೂಟಗಳಿಗೆ ಘೋಷಣಾ ವಾಕ್ಯ ಗೋ ಎವರ್ ಆನ್ ಫಾರ್ವರ್ಡ್ ಜೆ ನೆಹರು ನೀಡಿದ್ದಾರೆ. ಏಷ್ಯನ್ ಕ್ರೀಡಾಕೂಟಗಳ ಪಿತಾಮಹ ಸೋಂದಿ. ಸೋಂದಿ ಅಂತ ಹೇಳಿ ಬರ್ತಾರ. ಪಟಿಯಾಲದ ರಾಜ. ಇನ್ನ ಥೈಲ್ಯಾಂಡ್ ದೇಶದಲ್ಲಿ ಏನದು ನಾಣ್ಯ ಭಾಟ್. ಸಾರಿ, ಥೈಲ್ಯಾಂಡ್ ದೇಶದಲ್ಲಿ ಒಂದು ಏನಂದ್ರೆ ಸಯಾಮಿ ಮಕ್ಕಳು, ಅವಳಿ ಜವಳಿ. 1811ರಲ್ಲಿ ಯಾಂಗ್ ಬಂಕರ್ ಚಾಂಗ್ ಬಂಕರ್ ಎನ್ನುವ ಅವಳಿ ಮಕ್ಕಳು ಹುಟ್ಟಿದ್ರು. ಅವಾಗ 1811ದಾಗ ಥೈಲ್ಯಾಂಡ್ ದೇಶದ ಹೆಸರು ಸಯಾಮ್ ಅಂತೇಳಿ ಇತ್ತು. ಅದೇ ವರ್ಡ್ ಆ ಮಕ್ಕಳಿಗೆ ಬಂತು. ಸಯಾಮಿ ಮಕ್ಕಳು ಅಂದ್ರೆ ದೇಹ ಅಂಟಿಕೊಂಡಿರುತ್ತದೆ ಎರಡು ಮಕ್ಕಳ ನಡಬರ್ಕ. ನೆಕ್ಸ್ಟ್ ಮತ್ತೇನದ? ಪೆನಹಾಮ್ ಪೆನ್ ಅಂತ ಹೇಳಿ ಒಂದು ಊರ ದೇಶ ಅದ ರೀ. ಪೆನಹಾಮ್ ಪೆನ್ ಇದರ ರಾಜಧಾನಿ ಹೋ ಚಿ ಮಿನ್ ಸಿಟಿ. ಹೋ ಚಿ ಮಿನ್ ಸಿಟಿ ಅಂತೇಳಿ ಬರ್ತದ.
ಹೋಚಿ ಮಿನ್ ಸಿಟಿ ಅಂದ್ರ ಇದು ಆಯ್ತು. ಚೀನಾದ ರಾಜಧಾನಿ ಬೀಜಿಂಗ, ಚೀನಾದ ಪ್ರಮುಖ ನಗರ ಶಾಂಘಾಯ್. ಇಲ್ಲದ ನೋಡಿ ಬೀಜಿಂಗ, ಇದು ಮಿಸ್ಟೇಕ್ ಆಗಬಾರ್ದು. ನೆಕ್ಸ್ಟ್ ವರ್ಡ್, ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದು ಏನದಂದ್ರೆ ಬರ್ಮಾ ದೇಶ, ಅದು ನಮ್ಮ ಭಾರತದ ಪಕ್ಕದಾಗಿ ಅದು. 1935 ಭಾರತ ಸರ್ಕಾರ ಕಾಯ್ದೆಯ ಮೂಲಕ ವಿಭಜಿಸಲಾಯಿತು. 1937 ಏಪ್ರಿಲ್ 1 ಜಾರಿಗೆ ಬಂತು. ಹಳೆಯ ಹೆಸರ ಸುವರ್ಣ ದ್ವೀಪ ಪುರಾಣಗಳಲ್ಲಿ. ಆ ನಂತರ ಅದಕ್ಕೆ ಮೈನ್ಮಾರ, ಬರ್ಮಾ, ಲ್ಯಾಂಡ್ ಆಫ್ ಪಗೋಡಾ ಅಂತಾರ. ಇನ್ನು ಈ ಬರ್ಮಾ ದೇಶದಲ್ಲಿನೇ ಮ್ಯಾಂಡಾಲೆ ಎನ್ನುವ ಜೈಲು ಅದ. ಮ್ಯಾಂಡಾಲೆ ಜೈಲ ಮತ್ತು ಹಳೆಯ ರಾಜಧಾನಿ ರಂಗೂನ, ಇವೆರಡೂ ಏನಂದ್ರೆ ಇರಾವತಿ ನದಿ ದಡದಲ್ಲಿ ಇವೆ. ಇದು ಆದ ಬಳಿಕ ನೆಕ್ಸ್ಟ್ ಬರೋದೇ ಇಲ್ಲದ ನೋಡಿ. ಈ ಇಂಡೋನೇಷಿಯಾನ ಕಂಪ್ಲೀಟ್ ಇವೆಲ್ಲ ಪ್ರದೇಶ. ಇಂಡೋನೇಷಿಯಾದ ರಾಜಧಾನಿ ಜಕಾರ್ತ್. ಇಂಡೋನೇಷ್ಯಾ ವರ್ಲ್ಡ್ದೊಳಗೆ ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿದೆ, 3000 ದ್ವೀಪಗಳು. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ್, ಹಳೆಯ ಹೆಸರು ಬಾಟ್ವಿಯಾ. ಸ್ವಾತಂತ್ರ್ಯಗೊಂಡಿದ್ದು 1948. ಯಾರಿಂದ ಸ್ವತಂತ್ರ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲೇ ಹೋಗಿತ್ತು, ಡಚ್ಚರ ಆಳ್ವಿಕೆ ಅದು. ಹಾಗಾದ್ರೆ ಇಂಡೋನೇಷ್ಯಾದ ಪ್ರೀವಿಯಸ್ ಹೆಸರ ಡಚ್ ಈಸ್ಟ್ ಇಂಡೀಸ್. ಡಚ್ಚರ ಆಳ್ವಿಕೆಗೆ ಒಳಪಟ್ಟಿರುವ ದೇಶ ಇಂಡೋನೇಷಿಯಾ. ರಾಜಧಾನಿ ಜಕಾರ್ತ್, ಹಳೆಯ ಹೆಸರು ಜಕಾರ್ತದ್ದು ಬಾಟ್ವಿಯಾ. 3000 ದ್ವೀಪ ಅದಾವ. ವರ್ಲ್ಡ್ ಲಾರ್ಜೆಸ್ಟ್ ಆರ್ಕಿಪೆಲಾಗೋ, ಪ್ರಪಂಚದ ದೊಡ್ಡದಾದ ದ್ವೀಪೋಸ್ತಮ ರಾಷ್ಟ್ರ ಇಂಡೋನೇಷಿಯಾ. 3000 ದ್ವೀಪಗಳದಾವ. ಇನ್ನ ಕ್ರಕಟೋವಾ ಎನ್ನುವ ವಾಲ್ಕನೋ ಜ್ವಾಲಾಮುಖಿ ಕಂಡು ಬರ್ತದೆ. ಇಂಡೋನೇಷಿಯಾದೊಳಗ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ರಾಷ್ಟ್ರ, ಅಂದ್ರೆ ಸಮುದಾಯದವರು ಇದ್ದಾರೆ. ವರ್ಲ್ಡ್ದೊಳಗ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಇರುವುದೇ ಇಂಡೋನೇಷಿಯಾ. ಇಂಡೋನೇಷಿಯಾದ ಮೇಲೆ ಏನಂದ್ರ ಇಕ್ವೇಟರ್ನು ಹಾದು ಹೋಗ್ಯದ. ಅಲ್ಲಿ ಇರುವ 2 ಪ್ರಮುಖ ದ್ವೀಪಗಳು ಜಾವಾ ಮತ್ತು ಸುಮತ್ರಾ. ಸುಮತ್ರಾ ಎನ್ನುವುದು ಅತಿ ದೊಡ್ಡದಾದ ದ್ವೀಪ. ಜಾವಾ ಸುಮತ್ರಾ ದ್ವೀಪಗಳ ನಡಬರಕ ಒಂದು ಜಲಸಂಧಿ ಬರ್ತದೆ. ಹಾಗಾದರೆ ಯಾವುದು ಅನ್ನೋದು ಹೇಳಬೇಕು. ಇಂಡೋನೇಷಿಯಾದ ಜಾವಾ ಮತ್ತು ಸುಮತ್ರಾ ದ್ವೀಪಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಅದನ್ನು ನಮಗ ಹೇಳ. ಇಲ್ಲದ ನೋಡಿ, ಜಾವಾ ಮತ್ತು ಸುಮತ್ರಾ ದ್ವೀಪಗಳ ಮಧ್ಯದಲ್ಲಿ ಯಾವುದು ಬರ್ತದ ಅನ್ನೋದು ಹೇಳಿ. ಇನ್ನು ಮತ್ತು ಭೃಂಗಪದ್ಮ ಎನ್ನುವ ಹೂವ ಇಲ್ಲೇ ಕಂಡು ಬರ್ತದೆ. ಇಂಡೋನೇಷಿಯಾದಲ್ಲಿ ಕ್ರಕೋಟೋವಾ ಎನ್ನುವ ಜ್ವಾಲಾಮುಖಿ ಒಂದು ಇದೆ. ಇಂಡೋನೇಷಿಯಾದಲ್ಲಿ ತಮಿಳು ಎನ್ನುವ ಭಾಷೆನೂ ಮಾತಾಡ್ತಾರ. ಇಂಡೋನೇಷಿಯಾದ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲಿಯ ರಾಷ್ಟ್ರಪಿತ ಸುಕರ್ಣೋ. ಎಷ್ಟು ಗೊತ್ತಿರಬೇಕು. 1955ರಲ್ಲಿ ಇಂಡೋನೇಷಿಯಾದೊಳಗ ಬಾಂಡುಂಗ್ ಎನ್ನುವ ಒಂದು ನಗರ ಅದ. ಅಲ್ಲಿ ಸಭೆ ಸೇರಿರ್ತಾರ ನಾಯಕರುಗಳು. 1955 ಬಾಂಡುಂಗ್ ಸಮ್ಮೇಳನ ಇಂಡೋನೇಷಿಯಾ. ಅಲ್ಲಿ ಏನು ಹುಡ್ತು ಅಂದ್ರೆ NAM, ನಾನ್ ಅಲಯನ್ಸ್ ಮೂವ್ಮೆಂಟ್. 2ನೇ ಮಹಾಯುದ್ಧ ಆದ ಬಳಿಕ 45ರಲ್ಲಿ ಪೂರ್ಣ ಆಯಿತು. 1939 to 45 2ನೇ ಮಹಾಯುದ್ಧ ನಡೀತು. ಆ 2ನೇ ಮಹಾಯುದ್ಧದೊಳಗ ಅಮೇರಿಕಾ ದೊಡ್ಡಣ್ಣ ಎನಿಸಿಕೊಂಡು ಬಿಡ್ತು. ರಷ್ಯಾ ಸೋತು. ಆದರೆ ರಷ್ಯಾ ಮತ್ತು ಅಮೇರಿಕಾದ ನಡುಬರ್ಕ ಜಗತ್ತಿನಲ್ಲಿ ಶ್ರೇಷ್ಠತೆ ಮತ್ತು ತಮ್ಮ ಪ್ರಾಮುಖ್ಯತೆಯನ್ನು ತೋರಿಸಿಕೊಳ್ಳಲಿಕ್ಕೆ ಕೋಲ್ಡ್ ವಾರ್ ಚಾಲು ಆಯಿತು. ಕೋಲ್ಡ್ ವಾರ್ ಅಂದ್ರೆ ಶೀತಲ ಸಮರ. ಅಮೇರಿಕಾ ವರ್ಸಸ್ ರಷ್ಯಾ. ಆ ರಷ್ಯಾದ ಅವಾಗ ಹೆಸರು USSR, ಯುನೈಟೆಡ್ ಅಂದ್ರೆ ಅವಾಗ ಏನಿತ್ತು, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಇತ್ತು. PSI ವಿಸ್ತೃತ ರೂಪ ಕೇಳಿದ್ರು. ರಷ್ಯಾ ಅಮೇರಿಕಾದ ನಡುಬರ್ಕ ಕೋಲ್ಡ್ ವಾರ್ ನಡೆದಕ್ರ ಭಾರತದವರನ್ನ ತಾವು ಇಬ್ರು ಆಕರ್ಷಣೆಗೆ ಒಳಪಡಿಸಿಕೊಂಡು ನಮ್ಮ ಕಡೆ ಬರ್ರಿ, ನಮ್ಮ ಗುಂಪನ ಗುರುತಿಸುವರಿ ಅಂತೇಳಿ ಭಾರತದ ಆಗಿನ ಪ್ರಧಾನಿ J. ನೆಹರು ಅವರು ತಟಸ್ಥ ನೀತಿ ಉಳಿಸ್ಕೊಂಡ್ರು.
ಈ ಕಡೆ ಹೋದ್ರ ಅವ್ರು ಪಿ ಬಿಡ್ತಾರ, ಆ ಕಡೆ ಹೋದ್ರ ಇವ್ರು ಪಿ ಬಿಡ್ತಾರ ಅಂತ ಹೇಳಿ. ಅವಾಗ ಜೆ ನೆಹರು ಅವರ ನೇತೃತ್ವದಲ್ಲಿ ಸುಕರ್ಣೋ, ಆನಂತರ ಯುಗೋಸ್ಲೋವಿಯಾ ದೇಶದ ಅಧ್ಯಕ್ಷ ಟೀಟೋ, ಆನಂತರ ಈಜಿಪ್ಟ್ ದೇಶದ ನಾಸೀರ, ಇವರೆಲ್ಲ ನಾಮ ಸಂಸ್ಥೆಯ ಹುಟ್ಟುಗಾರರಾದ. 1955 ಬಾಂಡುಂಗ್ ಸಭೆ ಇಂಡೋನೇಷಿಯಾ, ಇದರದಿಂದನೇ ನಾಮ್ ಎನ್ನುವ ಸಂಸ್ಥೆ. ಅವತ್ತು ಹುಟ್ಟಿರುವ ನಾಮ್ ಅಥವಾ ನಾನ್ ಅಲಯನ್ಸ್ ಮೂವ್ಮೆಂಟ್ ಅಥವಾ ಆಲಿಪ್ತ ನೀತಿ ಇವತ್ತ ವಿಶ್ವ ಅಂದ್ರ ಈ ಇವೆನ್ ಓದ ನಂತರ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನೈಸೇಷನ್ ಆಗ್ಯದ್ರಿ ಇದು. ಯಾವಾದ್ರಿ? ನಾಮ್. ವಿಶ್ವಸಂಸ್ಥೆಯ ನಂತರ ಅತ್ಯಂತ ದೊಡ್ಡದಾದ ಸಂಸ್ಥೆ ಅಂದ್ರೆ ಇದೇ ಅದರಿ, ಸದ್ನಾಮ್. ಇಷ್ಟೆಲ್ಲ ಇದರ ಬಗ್ಗೆ ಗೊತ್ತಿರುತ್ತೆ. ಇಲ್ಲೇ ಒಂದು ವಾಡ ಡಿಲ್ಲಿ ಅಂತ ಹೇಳಿ ವಾಡ. ಡಿಲ್ಲಿ ಇದು ಈಸ್ಟ್ ತೈಮೂರದ ರಾಜಧಾನಿ. ಡಿಲ್ಲಿ ಈಸ್ಟ್ ತೈಮೂರ ಎನ್ನುವುದು ಪೋರ್ಚುಗಲ್ ದೇಶದ ಆಳ್ವಿಕೆಗೆ ಒಳಪಟ್ಟಿತ್ತು. ಇದು ಸ್ವತಂತ್ರ ಆಯಿತು. ಈಗ ವಿಶ್ವಸಂಸ್ಥೆಗೆ ಸದಸ್ಯತ್ವನು ಪಡೆದ. ಈಸ್ಟ್ ತೈಮೂರ ಎನ್ನುವುದು ವಿಶ್ವಸಂಸ್ಥೆಯ ಎಷ್ಟನೇ ಸದಸ್ಯ ರಾಷ್ಟ್ರ ಪಟ್ನೆ ಆನ್ಸರ್ ಆಗ್ತದೆ. ಇಷ್ಟೆಲ್ಲ ಅದರ ಬಗ್ಗೆ. ಮಲೇಷಿಯಾ ರಾಜಧಾನಿ ಕೌಲಾಲಂಪುರ. ಮಲೇಷಿಯಾ ಮತ್ತು ಇಂಡೋನೇಷಿಯಾಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಮಲಕ್ಕಾ. ಮಲೇಷಿಯಾ ಮತ್ತು ಇಂಡೋನೇಷಿಯಾಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಪಟ್ನೆ ಹೇಳ್ರಿ ನೋಡೋಣ. ಮಲಕ್ಕಾ ಜಲಸಂಧಿ ಬೇರ್ಪಡಿಸುತ್ತದೆ. ಇನ್ನ ಜಾವಾ ಮತ್ತು ಸುಮತ್ರಾ ದ್ವೀಪಗಳನ್ನು ಬೇರ್ಪಡಿಸುವುದು ಸುಂಡಾ ಜಲಸಂಧಿ ಬೇರ್ಪಡಿಸುತ್ತದೆ. ಕೌಲಾಲಂಪುರ ಮಲೇಷಿಯಾ. ಈ ಮಲೇಷಿಯಾದಲ್ಲಿ ಒಂದು ಏನದಂದ್ರ ಹಾಕಿ ಪಂದ್ಯಾವಳಿ ನಡೀತದೆ. ಅಜ್ಲನ್ ಶಹ ಹಾಕಿ ಪಂದ್ಯಾವಳಿ ಮಲೇಷಿಯಾ. ಅದು ಕರೆಕ್ಟ್ ಗೊತ್ತಿಲ್ಲ. ನೆಕ್ಸ್ಟ್ ಇದು ಆದ ಬಳಿಕ ಇಲ್ಲಿದಿಂದ ಇದಕ್ಕೆ ಬರ್ರಿ. ಯಾವುದು ಅಂದ್ರೆ ಶ್ರೀಲಂಕಾ. ಶ್ರೀಲಂಕಾ ಭಾರತದಿಂದ ಬೇರ್ಪಡಿಸುವುದು ಪಾಕ್ ಜಲಸಂಧಿ. ಹಾಗಾದ್ರೆ ಶ್ರೀಲಂಕಾದ ಆಳ್ವಿಕೆ ಅಂದ್ರೆ ನಾವೇ ಕೊಟ್ಟಿರುವ ದ್ವೀಪ ಕಚತೀವ ದ್ವೀಪ ಅಂತೇಳಿ ಅವರಿಗೆ ಕೊಟ್ಟಿದ್ದೆವು. ಶ್ರೀಲಂಕಾ ಸ್ವತಂತ್ರ ಆಗಿದ್ದು ಬ್ರಿಟಿಷರಿಂದ. 1948 ಸ್ವತಂತ್ರ ಆಯಿತು. ಆ ಶ್ರೀಲಂಕಾದಲ್ಲಿ ಇರುವ ಮೊದಲ ಅಧ್ಯಕ್ಷ ಜಯವರ್ಧನಪುರ. ಇನ್ನ ಶ್ರೀಲಂಕಾದಲ್ಲಿ ಮೊದಲ ಮಹಿಳಾ ಪ್ರಧಾನಿ ಆದರು ಸಿರಿಮಾವೋ ಭಂಡಾರನಾಯಕೆ. ವರ್ಲ್ಡ್ದೊಳಗ ಮೊದಲ ಮಹಿಳಾ ಪ್ರಧಾನಿ ಸಿರಿಮಾವೋ ಭಂಡಾರನಾಯಕೆ ಶ್ರೀಲಂಕಾ. ಇಸ್ವಿ 1948 ಶ್ರೀಲಂಕಾ ಸ್ವತಂತ್ರ. ಹಳೆಯ ಹೆಸರು ಸಿಲೋನ ಎಂದಾಗಿತ್ತು. 1972 ಅದು ಹೆಸರು ಚೇಂಜ್ ಮಾಡ್ಕೋತು. ಶ್ರೀಲಂಕಾ ಹೋಗಿ ಸಿಲೋನ ಹೋಗಿ ಶ್ರೀಲಂಕಾ ಆಯಿತು. ಅಲ್ಲಿ ಪ್ರಮುಖವಾಗಿ ಬೌದ್ಧ ಧರ್ಮದವರು ಅನುಯಾಯಿಗಳು ಹೆಚ್ಚಿಗೆ ಅದಾರ. ಇನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಚಾರಗೊಳಿಸಲು ಅಶೋಕನು ತನ್ನ ಮಕ್ಕಳಾದ ಸಂಘಮಿತ್ರೆ ಮಹೇಂದ್ರ ಅವರನ್ನು ಕಳಿಸಿರ್ತಾನ. ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಕೈಗೊಂಡ ಮೊದಲ ಚೋಳ ದೊರೆ ಯಲಾರ ಚೋಳ. KS ಕ್ವಶನ್ ಕೇಳಿದ್ರಿ. ಆ ಶ್ರೀಲಂಕಾದ ಹಳೆಯ ರಾಜಧಾನಿ ಕ್ಯಾಂಡಿ. ಈ ಸದ್ಯಕ್ಕಿನ ರಾಜಧಾನಿ ಶ್ರೀ ಜಯವರ್ಧನಪುರ. ಇನ್ನ ಅಲ್ಲಿಯ ಪ್ರಮುಖವಾದ ಬಂದರುಗಳು ಅಲ್ಲಿ ಏನದ ಪ್ರಮುಖವಾದ ಬಂದರುಗಳು ಕೊಲಂಬೋ ಅಂತೇಳಿ ಅದ. ಇನ್ನ ಶ್ರೀಲಂಕಾದಲ್ಲಿ ಎಲಿಫೆಂಟಾ ಎನ್ನುವ ಗುಹೆಗಳು ಭಾರತದಲ್ಲಿ ಅದಾವ. ಹಿಲ್ಸ ಶ್ರೀಲಂಕಾದಾಗ ಅದಾವ. ಎಲಿಫೆಂಟಾ ಹಿಲ್ಸ ಎಲ್ಲಿ ಅದಾವರಿ? ಶ್ರೀಲಂಕಾ. ಎಲಿಫೆಂಟಾ ಗುಹೆಗಳು ಮಹಾರಾಷ್ಟ್ರದಾಗ ಅದಾವ. ಶ್ರೀಲಂಕಾದಲ್ಲಿ ಕೋಕೋನಟ್ ತ್ರಿಭುಜ ತಿಳಿ ಬರ್ತದ, ಟ್ರಯಾಂಗಲ್. ಹಿಂಗ ಈ ಪ್ರದೇಶ ಎದಕ್ಕೆ ಫೇಮಸ್ ಅಂದ್ರ ಬರೇ ತೆಂಗಿನಕಾಯಿನೇ ಬೆಳೀತಾರೆ. ಕೋಕೋನಟ್ ಟ್ರಯಾಂಗಲ್ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಶ್ರೀಲಂಕಾದಲ್ಲಿ ಕಂಡು ಬರುತ್ತದೆ. ಇದನ್ನು ಹೇಳೋಣ.
ಶ್ರೀಲಂಕಾದಲ್ಲಿ ಭಾರತ ದೇಶ ಕಚ್ಚಾ ತೈಲ ಸಂಗ್ರಹಣೆ ಮಾಡ್ಲಿಕ್ಕೆ ಒಂದಿಷ್ಟು ಪ್ಲೇಸ್ಗಳು ಇಟ್ಕೊಂಡಾರ ಅಂಡರ್ಗ್ರೌಂಡ್. ಹಾಗಾದರೆ ಶ್ರೀಲಂಕಾದಲ್ಲಿ ಭಾರತ ಕಚ್ಚಾ ತೈಲ ಸಂಗ್ರಹಣಾಗಾರಗಳನ್ನು ಮಾಡಿ ಇಟ್ಟದ. ಅದು ಎಲ್ಲದ ಅನ್ನೋದು ನೀವು ನನಗೆ ಆಪ್ಷನ್ ಈ ಕಾಮೆಂಟ್ಸ್ದಾಗ ಹೇಳಿ. ಶ್ರೀಲಂಕಾದಲ್ಲಿ ದೊಡ್ಡದಾದ ಪರ್ಯಾಯ ದ್ವೀಪ ಜಾಫ್ನಾ. ಶ್ರೀಲಂಕಾದಲ್ಲಿ ಹರಿಯುವ ಪ್ರಮುಖವಾದ ನದಿ ಮಹಾವೇಲಿ ಗಂಗಾ ನದಿ. ಮಹಾವೇಲಿ ಗಂಗಾ ನದಿ ಹರಿತದ. ಈ ಕಾನ್ಸೆಪ್ಟ್ಗಳು ಇರಬೇಕು. ನೆಕ್ಸ್ಟ್, ಶ್ರೀಲಂಕಾ ಆದ ಬಳಿಕ ಬರೋದೇ ಯಾವುದು ಅಂದ್ರೆ ಮಾಲ್ಡೀವ್ಸ್. ಭಾರತ ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸುವುದು 8 ಡಿಗ್ರಿ ಚಾನಲ್. ಏಷ್ಯಾ ಖಂಡದಲ್ಲಿ ಸ್ಮಾಲೆಸ್ಟ್ ಕಂಟ್ರಿ ಇದು ಜನಸಂಖ್ಯೆ ಮತ್ತು ಇನ್ ಟರ್ಮ್ಸ್ ಆಫ್ ಏರಿಯಾ. ರಾಜಧಾನಿ ಯಾವುದು? ಮಾಲೆ. ಇದು ಆಗಾನ. ಈ ಕಡೆ ಎಲ್ಲ ಒಂದೊಂದು ದೇಶದ ಬಗ್ಗೆ ಏನೇನು ಬರ್ತಾವ ನಮಗ ಅನ್ನೋದ್ರ ಬಗ್ಗೆ ಮಾತಾಡೋದು. ಓಮನ್ ದೇಶದ ರಾಜಧಾನಿ ಮುಸ್ಕಾಟ್. ಪಾಕಿಸ್ತಾನದ ಹಳೆಯ ರಾಜಧಾನಿ ಕರಾಚಿ. ಈಗಿನ ರಾಜಧಾನಿ ಇಸ್ಲಾಮಾಬಾದ್. ಕರಾಚಿ ಇರುವುದು ಸಿಂಧೂ ನದಿ ದಡದಲ್ಲಿ. ಇವರಿಗಿದು ಒಂದೇ ಬಂದರು, ಅದು ಪಾಕಿಸ್ತಾನದವರಿಗೆ. ಮೊಹಮ್ಮದ್ ಅಲಿ ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರಾಚಿ ಒಳಗೆ ಅದ. ಇನ್ನು ಯಮನ್ ದೇಶದ ರಾಜಧಾನಿ ಸನಾ. ನೆಕ್ಸ್ಟ್ ಬರೋದಿ ಮತ್ತೆ ಯಾವ್ದಂದ್ರೆ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್. ಸೌದಿ ಅರೇಬಿಯಾದ ರಾಜಧಾನಿ ಯಾವ್ದ? ರಿಯಾದ್. ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಎನ್ನುವ ಪ್ಲೇಸ್ ಅದ. ಇನ್ನ ಬಹರೇನ ಮುತ್ತುಗಳ ಮೀನುಗಾರಿಕೆ ಮುತ್ತುಗಳಿಗೆ ಪ್ರಸಿದ್ಧಿಯಾಗಿದೆ. ಮುತ್ತುಗಳ ದ್ವೀಪ ಅಥವಾ ಮುತ್ತುಗಳಿಗೆ ಫೇಮಸ್ ಆಗಿದ್ದು ಬಹರೇನ್ ಎನ್ನುವುದು ಅದ. ಇನ್ನು ನೆಕ್ಸ್ಟ್ ಬರೋದು ಇರಾಕ್ ದೇಶ ಬಾಗ್ದಾದ್. ಇರಾಕ್ ದೇಶದ ರಾಜಧಾನಿ ಯಾವ್ದ್ರಿ? ಬಾಗ್ದಾದ್. ಇರಾನ್ ದೇಶದ ರಾಜಧಾನಿ ತೆಹರಾನ್. ಇರಾನದ ಹಳೆಯ ಹೆಸರ ಪರ್ಷಿಯಾ ಎಂದಾಗಿತ್ತು. ಇರಾಕದ ಹಳೆಯ ಹೆಸರ ಮೆಸಪೊಟೋಮಿಯಾ ಎಂದಾಗಿತ್ತು. ಯಾವ್ದ್ರಿ? ಮೆಸಪೊಟೋಮಿಯಾ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್. ಕಂದಹಾರ ಎನ್ನುವ ಉಗ್ರಗಾಮಿ ಚಟುವಟಿಕೆ ಇಲ್ಲೇ ನಡೀತದೆ. ಅಫ್ಘಾನಿಸ್ತಾನದಲ್ಲಿ ಬಾಮಿಯಾನ ಎನ್ನುವ ಬೌದ್ಧ ಧರ್ಮದ ಪ್ರತಿಮೆ ಇತ್ತು, ಈಗ ಧ್ವಂಸ ಆಗ್ಯದ. ಗಜ್ನಿ ಮತ್ತು ಗೋರಿ ಎನ್ನುವ ಸ್ಥಳಗಳು ಅಫ್ಘಾನಿಸ್ತಾನದಲ್ಲಿ ಇದ್ದವು. ಕಾಬೂಲದಲ್ಲಿ ಬಾಬರನ ಸಮಾಧಿ ಇದೆ. ನೆಕ್ಸ್ಟ್ ಬರೋದೇ ಏನದಂದ್ರ ಫೇಮಸ್ ಪ್ಲೇಸಸ್ ಇರೋದು. ಇದನ್ನ ತಾಸ್ಕೆಂಟ್ ಇದು ಉಜ್ಬೇಕಿಸ್ತಾನ ದೇಶದ ರಾಜಧಾನಿ. 1966ಕ್ಕ ತಾಸ್ಕೆಂಟ್ ಒಪ್ಪಂದವಾಯ್ತು. ಮಧ್ಯಸ್ಥಿಕೆ ಯಾರು ಅಂದ್ರೆ USSR. ಯಾರ್ಯಾರ ನಡಬರ್ಕ್ ಒಪ್ಪಂದ ಆಯ್ತು ಅಂದ್ರೆ ಭಾರತ, ಪಾಕಿಸ್ತಾನ. ಭಾರತದಿಂದ ಶಾಸ್ತ್ರಿಯವರು ಇದ್ರು, ಪಾಕಿಸ್ತಾನದಿಂದ ಅಯೂಬ್ ಖಾನ್ ಇದ್ದ. ಶಾಸ್ತ್ರಿಯವರು ಅಲ್ಲೇ ಮರಣ ಹೊಂದೋದು. ಎಲ್ಲಿ? ತಾಸ್ಕೆಂಟ್. ಹಾಗಾದ್ರೆ ತಾಸ್ಕೆಂಟಿನಲ್ಲಿ ಶಾಸ್ತ್ರಿಯವರು ಮರಣ ಹೊಂದಿರುವುದು ದಿನಾಂಕ ಜನವರಿ ಯಾವ ಡೇಟಿಗೆ ಮರಣ ಹೊಂದ್ಯಾರ? 1966ದಾಗ. ಅದು ಹೇಳ್ರಿ ನನಗೆ. ಇನ್ನ ಅದು ಆದ ಬಳಿಕ ಬರೋದು ಪ್ರಮುಖವಾಗಿ ಇವೆಲ್ಲ ಏನಂದ್ರೆ ಈ ಕಡೆ ಮಂಗೋಲಿಯಾ ಅಂತ ಹೇಳಿ ಒಂದು ದೇಶ ಅದಕ್ಕಿಲ್ಲ. ಅದು ಮಂಗೋಲಿಯಾ ದೇಶದ ಪ್ರಮುಖ, ಅದರ ರಾಜಧಾನಿ ಉಲಾನ್ ಬಟೋರ್. ಮಂಗೋಲಿಯಾದ ನಾಯಕರು ಕುಬ್ಲೈ ಖಾನ್, ಚೆಂಗೀಸ್ ಖಾನ್ ಭಾರತದ ಮೇಲೆ ದಂಡೆತ್ತಿ ಬಂದಿದ್ರು. ಮೊದಲ ಬಾರಿಗೆ ಭಾರತದ ಮೇಲೆ ಏನದಂದ್ರೆ ಈ ಮಂಗೋಲಿಯನ್ನರ ದಾಳಿಯಾಗಿದ್ದು ಇಲ್ತಮಿಷನ ಅವಧಿಯಲ್ಲಿ. ಹೆಚ್ಚು ಬಾರಿ ಮಂಗೋಲಿಯನ್ನರು ದಾಳಿ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ. ಮಂಗೋಲಿಯನ್ನರು ಯುದ್ಧದಲ್ಲಿ ಸೋತು ಭಾರತದಲ್ಲಿ ನವ ಮುಸಲ್ಮಾನರು ಎಂದು ಮತಾಂತರಗೊಂಡು ನೆಲೆಸಿದ್ದರು. ಇವೆಲ್ಲ ಅವ್ರ ಬಗ್ಗೆ ಗೊತ್ತಿರಬೇಕು. ಟರ್ಕಿ ದೇಶದ ರಾಜಧಾನಿ ಅಂಕಾರ. ಸಿಕ್ ಮ್ಯಾನ್ ಆಫ್ ಯುರೋಪ್ ಖಂಡದ ರೋಗಗ್ರಸ್ತ ಮನುಷ್ಯ. ಇನ್ನ ಟರ್ಕಿ ದೇಶದ ನಾಣ್ಯ ಲೀರಾ. ಟರ್ಕಿ ದೇಶದ ಲೀರಾ
ಸಿರಿಯಾ ದೇಶದ ರಾಜಧಾನಿ ಡೆಮಾಸ್ಕಸ್. ಯಾವ್ದದ್ರಿ? ಡೆಮಾಸ್ಕಸ್ ಸಿರಿಯಾ ದೇಶದ ರಾಜಧಾನಿಯಾಗಿದೆ. ಇಷ್ಟೆಲ್ಲ ಏನದಂದ್ರ ಏಷ್ಯಾ ಖಂಡದ ಬಗ್ಗೆ ಪ್ರಾಥಮಿಕ ಮಾಹಿತಿ ಒಂದಿಷ್ಟರೇ ಇರ್ಬೇಕು ಸರ್ ನಮ್ಮ ಕಡೆ. ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ತಾವು ವರ್ಕ್ ಮಾಡಲೇಬೇಕ್ರಿ. ಇದು ಜನವರಿ 10ಕ್ಕೆ ದೇಹಾಂತಗೊಂಡಿದ್ದಾರೆ ಅಂತೇಳಿ ಹಾಕ್ಯಾರ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಹಾಂತಗೊಂಡಿರುವುದು ಯಾವ ವರ್ಷ? 1966 ಜನವರಿ. ಡೇಟ್ ಹಾಕ್ರಿ. ಡೇಟ್ 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 ಡೇಟ್. ಈಗ ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಆಫ್ರಿಕಾ ಖಂಡತೋಳ. ಇದರ ಬಗ್ಗೆ ಏನು ಅಷ್ಟು ದೊಡ್ಡ ಪ್ರಮಾಣದ ಪ್ರಶ್ನೆಗಳು ಬರಲ್ಲ, ಆದ್ರೆ ಗೊತ್ತಿರಬೇಕಲ್ಲ. ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡವನ್ನು ಹೋಲಿಕೆ ಮಾಡುವ ಇನ್ನೊಂದು ಖಂಡದ, ಅದಕ್ಕಾಗಿ ಟ್ವೀನ್ಸ್ ಕಾಂಟಿನೆಂಟ್ ಅಂತಾರ, ಅವಳಿ ಖಂಡಗಳು ಅಂತ ಕರೀತಾರೆ. ಯಾವ ಎರಡು ಖಂಡಗಳನ್ನು ಅವಳಿ ಖಂಡಗಳು ಎನ್ನುತ್ತಾರೆ ಅಂದ್ರೆ, ಒಂದು ಆಫ್ರಿಕಾ ಖಂಡ, ಎರಡನೆಯದ್ದು ಅದಕ್ಕೆ ಹೋಲಿಕೆಯಾಗುವುದು ಸೌತ್ ಅಮೇರಿಕಾ ಕಾಂಟಿನೆಂಟ್. ಇವು ಎರಡಕ್ಕ ಟ್ವೀನ್ಸ್ ಕಾಂಟಿನೆಂಟ್ ಭೌಗೋಳಿಕವಾಗಿ ನೋಡ್ಲಿಕ್ಕ ಸೇಮ್ ಅದಾವ. ಇದು ಒಂದಾಯ್ತು. ಇಲ್ಲೊಂದು ಘಾನಾ ಎನ್ನುವ ದೇಶದ, ಅದರ ರಾಜಧಾನಿ ಅಕ್ರಾದ, ಇದರ ಹಳೆಯ ಹೆಸರು ಗೋಲ್ಡ್ ಕೋಸ್ಟ್ ಎಂದಾಗಿತ್ತು. ಇದು PSI ಪ್ರೀವಿಯಸ್ ಕ್ವಶನ್. ಇಲ್ಲಿದಿಂದಲೇ ಕೋಫಿ ಅನ್ನಾನ್ ಎನ್ನುವವರು ವಿಶ್ವಸಂಸ್ಥೆಗೆ ಕಾರ್ಯದರ್ಶಿಯಾಗಿದ್ದರು. ಕೋಫಿ ಅನ್ನಾನ್. ನೆಕ್ಸ್ಟ್ ಬರೋದು ಇಲ್ಲಿ ಸೌತ್ ಆಫ್ರಿಕಾ. ಈ ಇಡೀ ಖಂಡದೊಳಗ ಇದೇ ಬಹಳ ಶ್ರೀಮಂತ ದೇಶಗಳಲ್ಲಿ ಬರ್ತದೆ ಸೌತ್ ಆಫ್ರಿಕಾ. ಆಫ್ರಿಕಾ ಖಂಡವನ್ನು ಕಪ್ಪು ಕಗ್ಗತ್ತಲೆಯ ಖಂಡ ಅಥವಾ ಬ್ಲ್ಯಾಕ್ ಕಾಂಟಿನೆಂಟ್ ಎಂದು ಕರೆಯುತ್ತಾರೆ. ಕಗ್ಗತ್ತಲೆಯ ಖಂಡ ಎನ್ನುವ ಈ ವರ್ಡ್ ಹೇಳಬೇಕು. ಇನ್ನ ಆಫ್ರಿಕಾ, ಸೌತ್ ಆಫ್ರಿಕಾದೊಳಗೆ ಎರಡು ಸ್ವತಂತ್ರವಾದ ದೇಶಗಳದಾವ. ಒಂದು ಲೀಸೋತೋ, ಇನ್ನೊಂದು ಸ್ವಾಜಿಲ್ಯಾಂಡ್. ದಕ್ಷಿಣ ಆಫ್ರಿಕಾ ದೇಶ ಸುತ್ತುವರೆದ ನಡುವೆ ಎರಡು ಸಣ್ಣ ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅದಾವ. ಆ ಎರಡು ಸ್ವತಂತ್ರ ರಾಷ್ಟ್ರಗಳು ಯಾವ್ಯಾವ ಅದಾವ ಅಂದ್ರ, ಒಂದು ಲೀಸ್ತೋ, ಒಂದು ಸ್ವಾಜಿಲ್ಯಾಂಡ್. ಸ್ವಾಜಿಲ್ಯಾಂಡ್. ಇವೆರಡು ಸ್ವತಂತ್ರ ರಾಷ್ಟ್ರಗಳು, ಇಟ್ಟನಾಗೆ ಪುಟ್ಟದಾದ ದೇಶಗಳು ಅದಾವ. ಇನ್ನ ದಕ್ಷಿಣ ಆಫ್ರಿಕಾಕ್ಕೆ 3 ರಾಜಧಾನಿಗಳು ಅದಾವ ಅಂದಂಗ. ನೆಕ್ಸ್ಟ್ ಬರೋದೇ ಮತ್ ಇಂಪಾರ್ಟೆಂಟ್. ಇದು ಜಿಂಬಾಬ್ವೆ ಅದ, ಇದು ಜಾಂಬಿಯಾ ಅದ. ಇದಕ್ಕ ಉತ್ತರದ ರೊಡೇಶಿಯಾ ಅನ್ನಬೇಕು, ಇದಕ್ಕ ದಕ್ಷಿಣದ ರೊಡೇಶಿಯಾ ಅಂತಾರ. ಜಾಂಬಿಯಾಕ ಉತ್ತರದ ರೊಡೇಶಿಯಾ, ಇದು ದಕ್ಷಿಣದ ರೊಡೇಶಿಯಾ. ಇದು ಆದ ಬಳಕ ಮತ್ತೆ ಇಂಪಾರ್ಟೆಂಟ್ ಯಾವ್ಯಾವ ಅದಾವ ಅನ್ನೋದು ಬರೋದು. ಇಲ್ಲಿದಿಂದ ಬಂದೀವಿ ಅಂದ್ರ ಇಲ್ಲೊಂದು ವರ್ಡ್ ಅದ ನೋಡಿ. ಅತ್ಯಂತ ದೊಡ್ಡದಾದ ದೇಶ ಯಾವುದು ಅಂದ್ರೆ ಅಲ್ಜೀರಿಯಾ ವಿಸ್ತೀರ್ಣದಲ್ಲಿ. ಹಾಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನೈಜೀರಿಯಾ, ರಾಜಧಾನಿ ಅಬೂಜಾ. ಸುಡಾನ್ ದೇಶದ ರಾಜಧಾನಿ ಖಾರ್ಟೂಮ್. ಇಥಿಯೋಪಿಯಾ ದೇಶದ ರಾಜಧಾನಿ ಅದಿಸ್ ಅಬಾಬಾ. ಸೋಮಾಲಿಯಾ ದೇಶವನ್ನು ಹಾರ್ನ್ ಆಫ್ ದಿ ಆಫ್ರಿಕಾ, ಆಫ್ರಿಕಾದ ಕೋಡು ಎಂದು ಕರೆಯುತ್ತಾರೆ. ಸೋಮಾಲಿಯಾದ ರಾಜಧಾನಿ ಮೊಗಾಡಿಶು. ಕೀನ್ಯಾ ದೇಶದ ರಾಜಧಾನಿ ನೈರೋಬಿ. ವಿಶ್ವಸಂಸ್ಥೆಯ ಪರಿಸರ ಸಂರಕ್ಷಣಾ ಸಂಸ್ಥೆ ಎಲ್ಲದ ಅಂದ್ರ ನೈರೋಬಿದೊಳಗನೆ, ಅದು ಕೀನ್ಯಾದೊಳಗೆ.
ಉಗಾಂಡಾದ ರಾಜಧಾನಿ ಕಂಪಾಲ. ಆಫ್ರಿಕಾ ಖಂಡದಲ್ಲಿ ಮೊದಲಿಗೆ ಜೀವಿಗಳು ಎಲ್ಲಿ ಹುಟ್ಟ್ಯಾವ? ಭೂಮಿ ಮ್ಯಾಗ ಕೇಳ್ತಾರ. ಮೊದಲಿಗೆ ಜೀವಿಗಳು ಹುಟ್ಟಿದ್ದು ಆಫ್ರಿಕಾ ಖಂಡದಲ್ಲಿನೇ ಅದಾವ. ಮೊದಲಿಗೆ ಮಾನವ ಉಗಮಗೊಂಡಿದ್ದು ಆಫ್ರಿಕಾ ಖಂಡದಾಗೆ ಅದ. ಮಾನವನ ಉಗಮ ಇಲ್ಲೇ ಯಾಕೆ ಮಾನವ ಹುಟ್ಟಿರಬಹುದು ಅಂದ್ರ, ಆಫ್ರಿಕಾ ಖಂಡದಲ್ಲಿ 3 ಪ್ರಮುಖ ಅಕ್ಷಾಂಶಗಳು ಹಾದು ಹೋಗಿವೆ. 23 ನಾರ್ತ್ ಲ್ಯಾಟಿಟ್ಯೂಡ್ನು ಹಾಯ್ದು ಹೋಗ್ಯಾದ, 0 ಡಿಗ್ರಿ ಲ್ಯಾಟಿಟ್ಯೂಡ್ನು ಹಾಯ್ದು ಹೋಗ್ಯಾದ. ಹಾಗಾದರೆ ಏನದಂದ್ರ 23 ಸೌತ್ ಲ್ಯಾಟಿಟ್ಯೂಡ್ನು ಹಾಯ್ದು ಹೋಗ್ಯಾದ. ಇನ್ನು 23 ಉತ್ತರ ಅಕ್ಷಾಂಶ ಎನ್ನುವುದು ಏನು ಇದು ಅಂತ ಕೇಳ್ತಾರ. 23 ಉತ್ತರ ಅಕ್ಷಾಂಶ ಹಾದು ಹೋಗ್ಯದಲ್ಲ, ಇದಕ್ಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತೇಳಿ ಕರೀತಾರ. ಇದಕ್ಕ ಇಕ್ವೇಟರ್ ಅಂತೇಳಿ ಕರೀತಾರ. ಇದಕ್ಕ ಟ್ರಾಪಿಕ್ ಆಫ್ ಕೆಪ್ರಿಕಾರ್ನ್ ಅಂತ. ಕೆಪ್ರಿಕಾರ್ನ್. ಹಾಗಾದರೆ ಇದಕ್ಕ ಏನದಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಕರ್ಕಾಟಕ ಇದಕ್ಕ ಸಮಭಾಜಕ ಅಥವಾ ಭೂಮಧ್ಯ ರೇಖೆ. ನೆಕ್ಸ್ಟ್ ಇದಕ್ಕ ಮಕರ ಸಂಕ್ರಾಂತಿ ವೃತ್ತ. ಇಷ್ಟೆಲ್ಲ ಹೇಳು ಕಾನ್ಸೆಪ್ಟ್. ಆಫ್ರಿಕಾ ಖಂಡದಲ್ಲಿ ಬರುವಂತಹ ಪ್ರಮುಖ ಬೆಟ್ಟಗಳು ಯಾವದವ? ಈ ಭಾಗದಲ್ಲಿ ಹಿಂಗ ಬರ್ತಾವ. ಇದಕ್ಕ ಅಟ್ಲಾಸ್ ಪರ್ವತಗಳು ಅಂತ ಹೇಳಿ ಬರ್ತಾವ. ಅಟ್ಲಾಸ್ ಪರ್ವತಗಳು ಎಲ್ಲಿವೆ ಅಂದ್ರೆ ಆಫ್ರಿಕಾ ಖಂಡದ ಈಶಾನ್ಯ ಭಾಗದಲ್ಲಿ ಬರುತ್ತವೆ. ಅಟ್ಲಾಸ್ ಪರ್ವತಗಳು ಎಲ್ಲದವ್ರಿ? ಆಫ್ರಿಕಾ ಖಂಡದ ಈಶಾನ್ಯ ಭಾಗ, ಸಾರಿ ವಾಯುವ್ಯ ಭಾಗ, ವಾಯುವ್ಯ ಭಾಗದಲ್ಲಿ ಬರುತ್ತೆ. ಡ್ರೇಕನ್ಸ್ಬರ್ಗ್ ಮೌಂಟೇನ್ಸ್ ಅಂತೇಳಿ ಬರ್ತಾವ, ಇಲ್ಲಿ ಬರ್ತಾವ. ಡ್ರೇಕನ್ಸ್ಬರ್ಗ್ ಅಂತ ಹೇಳಿ ಬರ್ತಾವ. ಆಫ್ರಿಕಾ ಖಂಡದಲ್ಲಿ ಇದು ಏನ್ ಸಮಭಾಜಕ ವೃತ್ತ ಹೈದು ಹೋಗ್ಯದಲ್ಲ, ಇದರಾಗ ಒಂದು ನದಿ ಹಿಂಗ್ ಹೋಗಿ ಹಿಂಗ್ ಕೆಳಗೆ ಬರ್ತವ. ಅಂದ್ರೆ ಇದರ ಅರ್ಥ ಕಾಂಗೋ ನದಿ ಆಫ್ರಿಕಾ ಖಂಡದಲ್ಲಿ 2 ಬಾರಿ ಭೂಮಧ್ಯ ರೇಖೆಯನ್ನು ದಾಟುತ್ತದೆ. 2 ಟೈಮ್ಸ್ ಭೂಮಧ್ಯ ರೇಖೆಯನ್ನು ದಾಟುವುದು ಯಾವ ನದಿ ಅಂದ್ರೆ ಕಾಂಗೋ ನದಿ. ಇದನ್ನು ನಾವು ಹೇಳಬೇಕು. 1. ಎರಡನೆಯದು ಮತ್ತೆ ಇದಕ್ಕ ಕಾನ್ಸೆಪ್ಟ್ ಓರಿಯೆಂಟೆಡ್ ಏನೇನು? ಆಫ್ರಿಕಾ ಖಂಡದಲ್ಲಿ ಇರುವಂತಹ ಎತ್ತರವಾದ ಶಿಖರ ಯಾವುದು? ಎತ್ತರದ ಶಿಖರ ಕಿಲಿಮಾಂಜರೋ. ಇದು ಒಂದು. ಕಿಲಿಮಾಂಜರೋ ಯಾವ ದೇಶದಲ್ಲಿ ಬರುತ್ತದೆ? ನೀವೇ ಹೇಳ್ಬೇಕು ಕಿಲಿಮಾಂಜರೋ ಎಲ್ಲಿ ಬರುತ್ತದೆ ಅಂತ ಹೇಳಿ. ಎರಡನೆಯದ್ದು ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಇದರ ಶೇಕಡಾ ಭೂಪ್ರದೇಶ 20% ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಇರುವ ಜನಾಂಗದವರು ನಿಗ್ರೋ ಸಮುದಾಯಕ್ಕೆ, ನಿಗ್ರೋ ಗುಂಪಿಗೆ ಸೇರಿದ್ದಾರೆ. ಈ ಖಂಡದಲ್ಲಿ ಹೆಚ್ಚಿಗೆ ಇಸ್ಲಾಂ ಧರ್ಮದ ಅನುಯಾಯಿಗಳು ಇದ್ದಾರೆ. ಹೈಯೆಸ್ಟ್ ಈ ಖಂಡ ಇಸ್ಲಾಂ ಧರ್ಮದ ಅನುಯಾಯಿಗಳು ರೀ. ನೆಕ್ಸ್ಟ್ ಮತ್ ಪ್ರಪಂಚದಲ್ಲಿ ಅತಿ ಹೆಚ್ಚು ತಾಪಮಾನ ಹೊಂದಿರುವ ಸ್ಥಳ ಒಂದು ಇಲ್ಲೇ ಅದ. ಹೆಚ್ಚು ತಾಪಮಾನ ಇರುವುದು ಅಲ್ ಅಜೀಜಿಯಾ. ಆಫ್ರಿಕಾ ಖಂಡದಲ್ಲಿ ಹಾರಲಾರದ ಪಕ್ಷಿ ಕಂಡು ಬರುತ್ತದೆ, ಆಸ್ಟ್ರಿಚ್ ಪಕ್ಷಿ. ಇದು ಬರೇ ಓಡ್ತದ, ಹಾರಂಗಿಲ್ಲ. ಹಾರಲಾರದ ಪಕ್ಷಿ ಆಸ್ಟ್ರಿಚ್. ಮತ್ತೇನೇನದ? ಆಫ್ರಿಕಾ ಖಂಡದಲ್ಲಿ ಹಾರಲಾರದ ಪಕ್ಷಿ ಒಂದು ಆಸ್ಟ್ರಿಚ್ ಆಯ್ತು. ಒಂದು ಬೇ ಅಬ್ಯಾಬ್ ಅಂತ ಹೇಳಿ ಬರ್ತದೆ.
ಇದ್ರೊಳಗೆ ಕಂಡಪಟ್ಟಿ ನೀರು ಇರ್ತಾವತ್ರಿ. ಹಾಗಾದರೆ ನೀರು ಸಂಗ್ರಹಣೆ. ಇನ್ನ ಆಫ್ರಿಕಾ ಖಂಡದಲ್ಲಿ ನೀರು ಕುಡಿಲಾರದೆ ಬದುಕುವ ಒಂದು ಜೀವಿ ಅದ ಹೇಳತ್ತ, ದೊಡ್ಡದು ಚಿಗರಿ ಟೈಪೇ ಅದ. ಹಾಗಾದರೆ ಆಫ್ರಿಕಾ ಖಂಡದಲ್ಲಿ ಯಾವುದು ನೀರು ಕುಡಿಲಾರ್ದೇನೆ ಏನದ ಬದುಕುವಂತ ಪ್ರಾಣಿ? 7ನೇ ಪುಸ್ತಕದಾಗ ಅದ್ರದ್ದು ಎಲ್ಲ ಡಿಟೇಲ್ ಚಿತ್ರ ಕೊಟ್ಟಾರೆ. ಹರಣಿಗಳ ನಾಡು. ಹರಣಿ ಎನ್ನುವುದು ಒಂದು ಜೀವಿ ಅದ. ಈ ಏನಾದ್ರು ಜಿಂಕೆ ರೀ, ಹೆಣ್ಣು ಜಿಂಕೆಗೆ ಹರಣಿಗಳ ನಾಡು ದಕ್ಷಿಣ ಆಫ್ರಿಕಾದವರಿಗೆ ಕರೀತಾರ, ದಕ್ಷಿಣ ಆಫ್ರಿಕಾದಲ್ಲಿ ಕರೀತಾರ. ಇನ್ನ ಉತ್ತರದ ಭಾಗದಲ್ಲಿ ಏನದ ಈ ಭಾಗದೊಳಗ ಕೇಳ್ತಾರ. ಈ ಭಾಗದೊಳಗ ಸಹರಾ ಮರುಭೂಮಿ ಇದೆ. ಸಹರಾ ಮರುಭೂಮಿ ಉತ್ತರದ ಭಾಗದಲ್ಲಿ, ಅಂದ್ರ ಅತಿ ವಿಸ್ತಾರವಾದ ಮರುಭೂಮಿನಿ ಯಾವುದು ಅಂತ ಕೇಳಿದ್ರಂದ್ರ ಸಹರಾ. ಸಹರಾ ಇದು ಆಫ್ರಿಕಾ ಖಂಡದ ಉತ್ತರಕ್ಕೆ ಬರುತ್ತದೆ, ಉತ್ತರದ ಭಾಗ. ಪ್ರಪಂಚದಲ್ಲಿ ಅತಿ ಉದ್ದವಾಗಿ ಹರಿಯುವ ಒಂದು ನದಿ ಅದ. ಯಾವ್ದಂದ್ರ ನೈಲ್ ನದಿ ಅದ. ನೈಲ್ ನದಿ ಪ್ರಮುಖವಾಗಿ ಹಿಂಗೆ 2 ಕವಲುಗಳಾಗಿ ಹಿಂಗ್ ಈ ರೀತಿ ಬರ್ತದೆ. ಇದಕ್ಕ ನೀವು ಕಾನ್ಸೆಪ್ಟ್ ತೋರಿ. ಇಲ್ಲಿದಿಂದನೇ 2 ಕವಲುಗಳಾಗಿ ಹಿಂಗ್ ಹರ್ಕೋತ ಹೋಗಿ ಈಜಿಪ್ಟ್ ದೇಶದ ರಾಜಧಾನಿ ಕೈರೋ, ಕೈರೋದಿಂದ ಅಲೆಕ್ಸಾಂಡ್ರಿಯಾ ಹಿಂಗ್ ಬರ್ತವೆ. ಅದಕ್ಕ ಇದನ್ನ ಕಾನ್ಸೆಪ್ಟ ಇಲ್ಲಿ ಬರೆದಿರ್ತೀನಿ ನೋಡ್ರಿ ನಾನು. 1 2 2 ಕವಲುಗಳಾಗಿ ಹಿಂಗ್ ಬಂದು ಇಲ್ಲಿ ಕೂಡ್ತದ. ಇಲ್ಲಿ ಕೂಡಿದ ಬಳಿಕ ಹೋಗಿ ಮೆಡಿಟೇರಿಯನ್ ಸಮುದ್ರ ಸೇರುತ್ತದೆ. ಇಲ್ಲಿ ಎಲ್ಲಿ ಕೂಡ್ತಾವ ಅಂದ್ರೆ ಸ್ವೀಡನ್ ದೇಶದ ರಾಜಧಾನಿ ಖಾರ್ಟೂಮ್ದೊಳಗೆ ಕೂಡ್ತಾವ. ಒಂದು ವೈಟ್ ರಿವರ್ ನೈಲ, ಒಂದು ನೀಲಿ ಅಂತೇಳಿ ಬರ್ತಾವ. ಆ 2 ನದಿಗಳು ಎಲ್ಲಿ ಅಂದ್ರೆ ಖಾರ್ಟೂಮ್ದೊಳಗೆ ಕೂಡ್ತಾವ. ಖಾರ್ಟೂಮ್ದೊಳಗೆ ಕೂಡಿ ಈಜಿಪ್ತದಾಗ ಹರಿತವ. ಗಿಫ್ಟ್ ಆಫ್ ದಿ ನೈಲ್ ಈಜಿಪ್ತದ ರಾಜಧಾನಿ ಕೈರೋ ನೈಲ್ ನದಿ ದಡದಾಗದ. ಅಲೆಕ್ಸಾಂಡ್ರಿಯಾ ಬಂದರೋದ. ಇಲ್ಲಿ ಹೋಗಿ ಮೆಡಿಟೇರಿಯನ್ ಕೂಡ್ತದ. ಒಟ್ಟಿನಲ್ಲಿ ನಾರ್ತರ್ನ್ ಡೈರೆಕ್ಷನ್ದಾಗ ಹರಿತದ, ಉತ್ತರಾಭಿಮುಖವಾಗಿ. ಇದನ್ನು ನಾವು ಹೇಳಬೇಕು. ನೈಲ್ ನದಿ ಇಲ್ಲಿ ಅದ. ಪ್ರಪಂಚದೊಳಗನೆ ಉದ್ದವಾದ ನದಿ ಇದು. ಇಷ್ಟು ಹಿಂಗ ಇವ್ರ ಬಗ್ಗೆ ನಮಗ ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು. ಆಫ್ರಿಕಾ ಖಂಡ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವುದು ಇಲ್ಲೊಂದು ವರ್ಡ್. ಅದಕ್ಕೆ ನಾವು ಏನು ಹೇಳಬೇಕು ಅಂದ್ರೆ ಆಫ್ರಿಕಾ ಏಷ್ಯಾ ಎರಡೂ ಬೇರ್ಪಡಿಸ್ತದಲ್ಲ. ಏಷ್ಯಾ ಬೇರ್ಪಡಿಸುವುದು ಕೆಂಪು ಸಮುದ್ರ. ಒಂದು ಏನು ಹೇಳಬಹುದು ಕೆಂಪು ಸಮುದ್ರದ ಜೊತೆಗೆ ಅಂದ್ರ ಸುಯೇಜ್ ಕಾಲುವೆ. ಸುಯೇಜ್ ಕಾಲುವೆ ಇದನ್ನು ಒಂದು ಹೇಳಬಹುದು. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್, ಯುರೋಪ ಮತ್ತು ಆಫ್ರಿಕಾ ಬೇರ್ಪಡಿಸುವುದು ಯಾವುದು? ಯುರೋಪ ಮತ್ತು ಆಫ್ರಿಕಾ ಬೇರ್ಪಡಿಸುವುದು ಇಲ್ಲಿ ಯಾವುದು ಬರ್ತದ ಅಂತ ಕೇಳ್ತಾರ. ಇದಕ್ಕೆ ನಾವು ಏನು ಹೇಳಬೇಕು? ಯುರೋಪ ಆಫ್ರಿಕಾ ಬೇರ್ಪಡಿಸಲಕ್ಕ ಇಲ್ಲೊಂದು ವರ್ಡ್ ಅದ, ಗಿಬ್ರಾಲ್ಟರ್ ಜಲಸಂಧಿ. ಗಿಬ್ರಾಲ್ಟರ್ ಜಲಸಂಧಿ ಅಂತ ಹೇಳಿ ಬರ್ತದೆ. ಒಂದು ಕಾನ್ಸೆಪ್ಟ್. ಮೆಡಿಟೇರಿಯನ್ ಸಮುದ್ರ ಎರಡು ಕಾನ್ಸೆಪ್ಟ್. ಮೆಡಿಟೇರಿಯನ್ ಸಮುದ್ರ. ನೆಕ್ಸ್ಟ್ ಇಲ್ಲೊಂದು ದೇಶ ಅದ ನೋಡ್ರಿ, ಮೊರ್ಯಾಕೋ ಅಂತ ಹೇಳಿ. ಈ ಮೊರ್ಯಾಕೋ ದೇಶದಿಂದನೇ ಭಾರತಕ್ಕೆ ಒಬ್ಬ ಬಂದಿರ್ತಾನ. ಅವನ ಹೆಸರು ಇಬನ್ ಬತೂತ್. ಇಬನ್ ಬತೂತ್ ಯಾರ ಆಸ್ಥಾನಕ್ಕೆ ಬಂದ ಅಂತ ಕೇಳಿದ್ರೆ ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಬಂದಿರುತ್ತಾನೆ. ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಬರ್ತಾನೆ. ಎಷ್ಟು ಇದರದು ಕಾನ್ಸೆಪ್ಟ್ಗಳಾಗ. ಅಡ್ಡಾಕ್ಷಿ ಎನ್ನುವ ಪ್ರಾಣಿ ಒಟ್ಟ ತನ್ನ ಜೀವಿತಾವಧಿಯಲ್ಲಿ ನೀರನ್ನು ಕುಡಿಯುವುದಿಲ್ಲ. ಅದು ಇಲ್ಲೇ ಕಂಡು ಬರ್ತದ. ಅಡ್ಡಾಕ್ಷ ಪ್ರಾಣಿ ನೀರೇ ಕುಡಿಯಲ್ಲ. ಓಕೆ.
ಇದು ಎರಡು. ಧನ್ಯವಾದಗಳು.